ಶ್ರೀ ಗುರುಭ್ಯೋ ನಮಃ. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಅಷ್ಟಾದಶ ಪುರಾಣಗಳಲ್ಲಿ 7ನೇದಾದಂಥ ಮಾರ್ಕಾಂಡೇಯ ಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 6 ಪುರಾಣಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾಯಿತು. ಇವತ್ತು 7ನೇ ಪುರಾಣ ಮಾರ್ಕಾಂಡೇಯ ಪುರಾಣ. ಈ ಮಾರ್ಕಾಂಡೇಯ ಅಂತಕ್ಕಂಥವರು ಒಬ್ಬ ಮುನಿ. ಇವರು ಯಾವಾಗಲೂ ತರುಣರಾಗಿ ಇರ್ತಿದ್ರು ಅನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಇವರು ಯಾವಾಗಲೂ ಈ ಮುನಿ ತರುಣನಾಗಿ ಇದ್ದರು, ಮಾರ್ಕಾಂಡೇಯ ಮುನಿ ಅಂತ ಕಂಡುಬರುತ್ತೆ. ಮತ್ತು ಇವರು ತಮ್ಮ ಒಬ್ಬ ಶಿಷ್ಯನಾದ ಕೌಷ್ಟಿಕಿ ಅಂತಕ್ಕಂಥವನಿಗೆ ತಿಳಿಸಿರುವಂಥ ಮಾಹಿತಿ ಈ ಮಾರ್ಕಾಂಡೇಯ ಪುರಾಣದಲ್ಲಿ ಕಂಡುಬರುತ್ತೆ. ಯುಗದ ಸೃಷ್ಟಿ ಮತ್ತು ಪುರಾಣ ಕಾಲದ ವಂಶಾವಳಿಗಳು, ಪುರಾಣ ಪುರುಷರ ಮಾಹಿತಿ ಇತ್ಯಾದಿಗಳನ್ನೆಲ್ಲ ಈ ಪುರಾಣದಲ್ಲಿ ವರ್ಣಿಸಲಾಗಿದೆ. ಮತ್ತು ಈ ಪುರಾಣದಲ್ಲಿ ಶಿವ ಮತ್ತು ವಿಷ್ಣುಗೆ ಆದ್ಯತೆ ಕಡಿಮೆ. ಬ್ರಹ್ಮ, ಅಗ್ನಿ ಮತ್ತು ಇಂದ್ರ ಇವರುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ. ಸೂರ್ಯದೇವರು ಇವರನ್ನು ಕುರಿತು ಈ ಪುರಾಣದಲ್ಲಿ ಹೆಚ್ಚು ಮಾಹಿತಿ ನೀಡಿದ್ದಾರೆ. ಮತ್ತು ಹರಿಶ್ಚಂದ್ರನ ಕಾಲದ ಕಥಾನಕವನ್ನು ಕೂಡ ಈ ಪುರಾಣದಲ್ಲಿ ವರ್ಣಿಸಿದ್ದಾರೆ. ಹರಿಶ್ಚಂದ್ರನಿಗೆ ಬಂದು ಒದಗಿದಂಥ ಸಂಕಷ್ಟಗಳು, ಅದರಲ್ಲಿ ಅವರು ಗೆದ್ದಂಥ ಮಾಹಿತಿ, ಆ ಸಂಕಷ್ಟಗಳನ್ನೆಲ್ಲ ಈಸಿ ಗೆದ್ದು ಬಂದಂಥ ಮಾಹಿತಿ ಇತ್ಯಾದಿಗಳನ್ನೆಲ್ಲ ಇದರಲ್ಲಿ ವರ್ಣಿಸಿದ್ದಾರೆ. ಹಾಗೂ ನಮ್ಮೊಳಗಿನ ಅಹಂಕಾರದಿಂದ ಸತ್ವಗುಣ, ತಮೋಗುಣ, ರಜೋಗುಣ ಈ 3 ಗುಣಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಪುರಾಣದಲ್ಲಿ ಕೊಟ್ಟಿದ್ದಾರೆ. ವಾಸುದೇವನಾದಂಥ ಪರಮಾತ್ಮ ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ತೊಡೆದು ಹಾಕಿ ತಾನು ಸರ್ವಾತೀತ ಮತ್ತು ಸರ್ವಾಂತರ್ಯಾಮಿ ಅನ್ನುವಂಥದ್ದನ್ನು ತಾನು ಸಾಬೀತುಪಡಿಸಿರುವಂಥದ್ದು ಮತ್ತು ಅದನ್ನು ಅರಿತಂಥವನಿಗೆ ನಿಜವಾದ ಜ್ಞಾನ ಪ್ರಾಪ್ತಿಯಾಗಿ ಅಜ್ಞಾನ ನಾಶವಾಗುವಂಥದ್ದು. ಪರಮಾತ್ಮನ ಸರ್ವಾಂತರ್ಯಾಮಿತ್ವವನ್ನು ಪಡೆದುಕೊಂಡು ತನ್ನೊಳಗಿನ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಪಡೆಯುವಂಥ ವಿಧಾನ ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಪುರಾಣದಲ್ಲಿ ವರ್ಣಿಸಿದ್ದಾರೆ. ಹಾಗೂ ಪ್ರಜೆಗಳು ಹೇಗೆ ಪರಿಪಾಲನೆ ಮಾಡಬೇಕು, ಪ್ರಜಾಪಾಲನೆ ಹೇಗಿರಬೇಕು ಅನ್ನುವಂಥದ್ರ ಮಾಹಿತಿ ಇದೆ. ದುಷ್ಟ ಶಿಕ್ಷಣವನ್ನು ಮಾಡಿ ಶಿಷ್ಟ ರಕ್ಷಣವನ್ನು ಮಾಡತಕ್ಕಂಥದ್ದು ಪ್ರಜಾಪಾಲನೆಯಲ್ಲಿ ಮುಖ್ಯವಾದಂಥ ಅಂಶ. ಶಿಷ್ಟರನ್ನು ರಕ್ಷಣೆ ಮಾಡೋದ್ರಿಂದ ಆ ಶಿಷ್ಟರು ಅಂದರೆ ಒಳ್ಳೆಯ ಜನ ಏನು ಪುಣ್ಯವನ್ನು ಸಂಪಾದಿಸಿರ್ತಾರೋ ಅದರ 6ನೇ ಒಂದು ಭಾಗ ಆ ರಾಜನಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಈ ಮಾರ್ಕಾಂಡೇಯ ಪುರಾಣದಲ್ಲಿ ತಿಳಿಸಲಾಗಿದೆ. ಹಾಗೆಯೇ ದುಷ್ಟರನ್ನು ಶಿಕ್ಷಿಸದೆ ಬಿಟ್ಟರೆ, ಹಾಗೆ ಬಿಟ್ಬಿಟ್ರೆ ಆ ದುಷ್ಟರು ಸಂಪಾದಿಸಿದಂಥ ಪಾಪಗಳಲ್ಲಿ ಹೆಚ್ಚಿನ ಅಂಶ ರಾಜನಾದವನಿಗೆ ಅಂಟಿಕೊಳ್ಳುತ್ತೆ, ತಾನೂ ಕೂಡ ಪಾಪಿಷ್ಠನಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ತಿಳಿಸ್ತಾರೆ. ನಮ್ಮ ನಾಳುವಂಥ ಈಗಿನ ರಾಜರುಗಳು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಶಿಷ್ಟಪಾಲನೆಯನ್ನು ಮಾಡಿದರೆ ಶಿಷ್ಟರು ಸಂಪಾದಿಸಿದಂಥ ಪುಣ್ಯದಲ್ಲಿ 6ನೇ ಒಂದು ಭಾಗ ಪ್ರಾಪ್ತಿಯಾಗುತ್ತೆ. ಅದನ್ನು ಮಾಡದೆ ದುಷ್ಟರಿಗೆ ಅವಕಾಶ ಕೊಟ್ಟರೆ ದುಷ್ಟರು ಸಂಪಾದಿಸುವಂಥ ಪಾಪಗಳನ್ನು ರಾಜನಾದವನು ಪಡಿಬೇಕಾಗುತ್ತೆ. ಅದರ ಒಂದು ಭಾಗನೂ ಕೂಡ ಅವನಿಗೆ ಅಂಟುಕೊಳ್ಳುತ್ತೆ ಎನ್ನುವಂಥ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತಾರೆ. ಮತ್ತು ಒಬ್ಬ ಕ್ಷತ್ರಿಯನಾದಂಥವನು ತನ್ನನ್ನು ತಾನು ಮೊದಲು ಗೆದ್ದು ತನ್ನ ಅಹಂಕಾರವನ್ನು, ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನು ತೊಡೆದು ಹಾಕಿ ನಂತರ ತನ್ನ ಪರಿವಾರದವರು, ಅರಮನೆಯ ಪರಿವಾರ, ಆನಂತರ ತನ್ನ ನೌಕರರ ಒಂದು ಪರಿವಾರ, ಇವರೆಲ್ಲರ ಒಂದು ದೌರ್ಬಲ್ಯಗಳನ್ನು ನಿವಾರಣೆ ಮಾಡಬೇಕು, ಅವರನ್ನು ಗೆಲ್ಲಬೇಕು. ಆನಂತರ ಪ್ರಜೆಗಳನ್ನು ಗೆಲ್ಲಬೇಕು.
ಇಷ್ಟೆಲ್ಲ ಗೆದ್ದ ನಂತರ ತನ್ನ ಶತ್ರುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾಹಿತಿಯನ್ನು ಈ ಮಾರ್ಕಾಂಡೇಯ ಪುರಾಣದಲ್ಲಿ ತಿಳಿಸಲಾಗಿದೆ. ಇದು ಅತ್ಯಂತ ಪುರಾತನ ಪುರಾಣ ಆಗಿರೋದ್ರಿಂದ ಇದರ ಅವಧಿಯ ಬಗ್ಗೆ ತುಂಬ ಗೊಂದಲ ಇದೆ. 2ನೇ ಶತಮಾನದಲ್ಲಿ ಇದು ಬೆಳಕಿಗೆ ಬಂತು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. 4-5ನೇ ಶತಮಾನಗಳಲ್ಲಿಯೂ ಕೂಡ ಇದರ ಹುಟ್ಟು ಬೆಳವಣಿಗೆ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಅಷ್ಟು ಖಚಿತತೆ ಇಲ್ಲ. ಆದರೆ ಇದು ಅತ್ಯಂತ ಪುರಾತನವಾದದ್ದು ಮತ್ತು ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಅನೇಕ ರಾಜವಂಶಗಳ ಬಗ್ಗೆ, ದೇವಾನುದೇವತೆಗಳ ವಂಶಗಳ ಬಗ್ಗೆ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಕಾಣಬಹುದು ಅಂತೇಳಿ ಈ ಮಾರ್ಕಾಂಡೇಯ ಪುರಾಣದಲ್ಲಿ ನಮಗೆ ಮಾಹಿತಿ ದೊರೆಯುತ್ತೆ. ಆದ್ದರಿಂದ ಈ ಮಾರ್ಕಾಂಡೇಯ ಪುರಾಣವನ್ನು ನಾವು ಅಧ್ಯಯನ ಮಾಡೋದ್ರಿಂದ ನಮಗೆ ರಾಜಾನುರಾಜರುಗಳ ಮತ್ತು ಎಲ್ಲ ದೇವಾನುದೇವತೆಗಳ ವಂಶಾವಳಿಗಳ ಬಗ್ಗೆ ನಮಗೆ ಮಾಹಿತಿ ದೊರೆಯುತ್ತೆ ಅನ್ನುವಂಥ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.